पूरे भाई आपके चलो पकड़ो हाथ लगाओ सब जन लगाओ जन थोड़ा हाँ एक पैर वैसे पकड़िए थोड़ा शालो हमें ಹೇಳಿದ್ದಾರೆ ಆಗಲೇ 5 ಲಕ್ಷ ಜಮೀರ್ ಸಾಹೇಬರು ಇವ್ರು ತೀರ್ಮಾನ ಮಾಡಿ ಚೀಫ್ ಮಿನಿಸ್ಟರ್ ಜೊತೆ ತೀರ್ಮಾನ ಮಾಡಿ 5 ಲಕ್ಷ ಇವ್ರು ಕೊಟ್ಟಿದ್ದಾರೆ. ಈಗ ನಮ್ಮದೆಲ್ಲ ಏನಂದರೆ ನಮ್ಮ ರಹೀಮ್ ಖಾನ್ ಸಾಹೇಬ್ರು ಮುಖಾಂತರ ಹಜ್ ಕಮಿಟಿನಲ್ಲಿ ತುಂಬ ಒಳ್ಳೆಯ ಕೆಲಸಗಳು ಯಾವತ್ತಿಂದ ಅವ್ರು ಹಜ್ ಮಿನಿಸ್ಟರ್ ಆಗಿದ್ದಾರೆ. ಕರ್ನಾಟಕ ಇತಿಹಾಸದಲ್ಲಿ ಎಂದೆಂದಿಗೂ ಅಂಥ ಕೆಲಸ ಆಗಿರಲಿಲ್ಲ, ಅಂಥ ಒಂದು ದೊಡ್ಡ ಕೆಲಸಗಳು ಆಗಿದೆ. ಮೊದಲು ನಮ್ಮ ಗುಲ್ಬರ್ಗಾನಲ್ಲಿ ಒಂದು ಹೊಸ ಹಜ್ ಕಟ್ಟಡ ಕಟ್ತಾ ಇದ್ದೀವಿ, ಹಾಗೂ ಮಂಗಳೂರಿನಲ್ಲಿ ಒಂದು ಕಟ್ಟಡ ಕಟ್ತಾ ಇದ್ದೀವಿ. ಬೀದರ್ನಲ್ಲೂ ಸಾಹೇಬ್ರದ್ದು ಒಂದು ಇಚ್ಛೆ ಇತ್ತು, ಏನಂದರೆ ಹಜ್ಜು ಕಟ್ಟಡ ಕಟ್ಟಬೇಕು. ಅದ್ರ ಜೊತೆಗೆ ಕೆ ಎಸ್ ಟ್ರೈನಿಂಗ್, ಪೊಲೀಸ್ ಟ್ರೈನಿಂಗ್ ಅದೆಲ್ಲ ಮಾಡಬೇಕಂತ ಸಾಹೇಬ್ರದ್ದು ಒಂದು ವಿಷನ್ ಇತ್ತು ಸುಮಾರು ವರ್ಷಗಳಿಂದ. ಸಾಹೇಬರು ರಹೀಮ್ ಖಾನ್ ಸಾಹೇಬರು ಅದು ಒಂದು ನಮ್ಮ ಬೀದರ್ ಜನ ನಮಗೇನು ಎಲ್ಲ ಟೈಮು ನಮಗೆ ಗೆಲ್ಸ್ಕೊಂಡು ಬರ್ತಾ ಇದ್ದಾರೆ. ಸಾಕಷ್ಟು ಒಳ್ಳೆ ಕೆಲಸ ಬರೀ ಬೀದರ್ನಲ್ಲೇ ಇಲ್ಲ, ಬೀದರ್ ಜನತೆ ಏನು ಅವ್ರಿಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ, ಇಡೀ ಸ್ಟೇಟ್ನಲ್ಲಿ ಅವ್ರ ಖಾತೆನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಏನು ಅವರು ಒಂದು ವಿಷನ್ ಇಟ್ಕೊಂಡಿದ್ದಾರೆ, ಆ ವಿಷನ್ ಸಕ್ಸಸ್ಫುಲ್ ಆಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗಲೂ ನಮ್ಮ ಬೀದರ್ ಜನತೆಗೆ ಒಂದು ಒಳ್ಳೇದಾಗಲಿ. ಸುಮಾರು ಜನಕ್ಕೆ ಅವ್ರು ಏನು ವಿಷನ್ ಇಟ್ಕೊಂಡಿದ್ದಾರೆ, ಸುಮಾರು ಯುವಕರಿಗೆ ಏನು ಕೆಲಸ ಇಲ್ಲ, ಗೌರ್ಮೆಂಟ್ ಕೆಲಸ ಇಸ್ಕೊಳ್ಳೋಕ್ಕೆ, ಆಮೇಲೆ ಪ್ರೈವೇಟ್ ಏಜೆನ್ಸೀಸ್ನಲ್ಲಿ ಏನು ಕೆಲಸ ಇದೆ ಅದು ಇಸ್ಕೊಳ್ಳೋಕ್ಕೆ ಅವ್ರದ್ದು ಒಂದು ವಿಷನ್ ಇದೆ. ಅದೂ ಪೂರ ಆಗುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನಾಡ್ತೀನಿ. ಟ್ರೈನಿಂಗ್ ಸೆಂಟರ್ ಆಲ್ರೆಡಿ ಇವಾಗ ಜಾಗ ಐಡೆಂಟಿಫೈ ಮಾಡಿದ್ದಾರೆ ಸಾಹೇಬರು ಒಬ್ಬರು ಫ್ರೆಂಡ್ ಇದ್ದಾರೆ, ಅವ್ರು ಆಲ್ರೆಡಿ ಅವ್ರು ವಾಲಂಟ್ರಿ ಆಗಿ ಅವರು ಜಾಗ ಕೊಡ್ತಾ ಇದ್ದಾರೆ. ಮೇನ್ ರೋಡ್ನಲ್ಲೇ 1/2 ಎಕರೆ ಜಾಗ ನಮ್ಮ ಹಜ್ ಕಮಿಟಿಗೆ ಕೊಡ್ತಾ ಇದ್ದಾರೆ. ಅದು ಹಜ್ ಕಮಿಟಿಗೆ ಈ ಒಂದು 15-20 ದಿವಸನಲ್ಲಿ ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಆಗಿ ಕೂಡಲೇ ಕೆಲಸನ ಸ್ಟಾರ್ಟ್ ಮಾಡಿ ಟ್ರೈನಿಂಗ್ ಕೋಚಿಂಗ್ ಸೆಂಟರ್ ಪ್ರಾರಂಭ ಆಗಿದೆ. ನಾವು ಆಲ್ರೆಡಿ ಬೆಂಗಳೂರಿನಲ್ಲಿ ನಮ್ಮ ಹಜ್ ಕಮಿಟಿನಲ್ಲಿ KS IS ಟ್ರೈನಿಂಗು ಆಲ್ರೆಡಿ ನಡೀತಾ ಇದೆ. ಈಗ ಅಲ್ಲಿ ನಡೀತಾ ಇದೆ, ಬೀದರ್ನಲ್ಲಿ ಆಗ್ತಾ ಇದೆ. ಅದೇ ಬೀದರ್ನಲ್ಲಿ ಇನ್ನೂ ಸಾಹೇಬ್ರು ಅದೇ ಒಂದು ಅದು ಸ್ಟಾರ್ಟ್ ಆದ್ಮೇಲೆ ಅದು ಒಂದು ಕಟ್ಟಡ ಸ್ಟಾರ್ಟ್ ಆದರೆ ಬೀದರ್ನಲ್ಲೂ ಆಗುತ್ತೆ. ನಾವು ಮೈಲೂರಿನಲ್ಲಿ ತಮಗೆ ಗೊತ್ತಿದೆ ರಹಮತ್ ಬಿ ಅಂತ ಉಮ್ರಾಗೆ